ಪೆದ್ದಿ ಸಿನಿಮಾನ ಈಗ ತಾನೇ ನೋಡ್ಕೊಂಡ್ ಬಂದೆ. ಆಕ್ಟ್ರೆಸ್ ಬಂದು ರಾಮ್ ಚರಣ್, ಜಾನ್ವಿ ಕಪೂರ್, ಡೈರೆಕ್ಟೆಡ್ ಬೈ ಬುಚ್ಚಿ ಬಾಬುಸನ. ಸಿನಿಮಾ ಹೇಗಿದೆ ಅಂತ ಹೇಳಿದ್ರೆ ಒನ್ ಟೈಮ್ ವಾಚಬಲ್ ಸಿನಿಮಾ. ತುಂಬಾ ಅದ್ದೂರಿ ಚಿತ್ರೀಕರಣ, AR ರೆಹಮಾನ್ ಮ್ಯೂಸಿಕ್. ಸಿನಿಮಾದಲ್ಲಿ ಸ್ಪೆಷಾಲಿಟೀಸ್ ಏನಂತ ನನ್ ಕೇಳಿದ್ರೆ ರಾಮ್ ಚರಣ್ ಅವರ ಎನರ್ಜಿ ಅಂತಾನೆ ಹೇಳ್ತೀನಿ. ಒಂದು ಸ್ಪೋರ್ಟ್ಸ್ ಅಥ್ಲೆಟಿಕ್ ಒಂದು ಥ್ರೆಡ್ ತಗೊಂಡ್ ಮಾಡಿದ್ದಾರೆ. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಒಂದೊಂದು ಬಿಟ್ಟು ಇನ್ನೊಂದು ಸ್ಪೋರ್ಟ್ಸ್ ಅಂದ್ರೆ ಕ್ರಾಸ್ ಅಥ್ಲೆಟ್ ಅಂತ ಹೇಳ್ತೀವಿ. ಈ ಸಿನಿಮಾದಲ್ಲಿ ರಾಮ್ ಚರಣ್ ಅವರು ಕ್ರಾಸ್ ಅಥ್ಲೆಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ತನ್ನ ಜೀವನದಲ್ಲಿ ನಡೀತಕ್ಕಂತ ಒಂದು ಪರಿಸ್ಥಿತಿಗಳಿಗೆ ಅವ್ರ ಅನುಗುಣವಾಗಿ ಕ್ರೀಡೆನ ಏನಕ್ಕೆ ಚೇಂಜ್ ಮಾಡಿದ್ರು ಅನ್ನೋದೊಂದು ವಿಷಯ. ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತೀನಿ. ಒಂದು ಮೇಕಿಂಗ್ ಆಗಿರ್ಬೋದು, ಆ ಛಾಯಾಗ್ರಹಣ, ಒಂದು ಫೋಟೋಗ್ರಫಿ ಅದ್ಭುತವಾಗಿ ಮೂಡಿ ಬಂದಿದೆ. ಆಮೇಲೆ AR ರೆಹಮಾನ್ ಅವರ ಒಂದು ಹಾಡುಗಳಾಗಿರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಅಲ್ಟಿಮೇಟ್ ಅಂತಾನೆ ಹೇಳ್ತೀನಿ. ಮುಖ್ಯವಾಗಿ ಶಿವರಾಜ್ ಕುಮಾರ್ ಅವರ ಅಭಿನಯ ಮಾತ್ರ ಅದ್ಭುತವಾಗಿದೆ. ಅಂದ್ರೆ ಅವ್ರಿಗೆ ಕೊಟ್ಟಿರ್ತಕ್ಕಂತ ಒಂದು ಪಾತ್ರನ ಅಚ್ಚುಕಟ್ಟಾಗಿ ನಿಭಾಯಿಸಿದಾರೆ ಅಂತಾನೆ ಹೇಳ್ತೀನಿ. ಪರ್ಟಿಕ್ಯುಲರ್ ಆಗಿ ಈ ಸಿನಿಮಾನ ಏನಕ್ಕೆ ನೋಡ್ಬೇಕಂತ ನನ್ನನ್ನು ಕೇಳಿದ್ರೆ, ವಿಭಿನ್ನವಾದಂತ ಒಂದು ಕತೆ. ರಾಮ್ ಚರಣ್ ಅವರ ಡೆಡಿಕೇಶನ್ ಆಗಿರ್ಬೋದು, ಬಾಡಿ ಸಿಕ್ಸ್ ಪ್ಯಾಕ್ಸ್ ಆಗಿರ್ಬೋದು, 3 ಶೇಡ್ ಅಲ್ಲಿ ಕಾಣಿಸ್ಕೊಂತಾರೆ. 3ಕ್ಕೂ ಒಂದು ನ್ಯಾಯ ಮಾಡಿದಾರೆ ಅಂತಾನೆ ಹೇಳ್ತೀನಿ. ಮೊದಲನೇದಾಗಿ ಅವರು ಕ್ರಿಕೆಟರ್ ಆಗಿ ಕಾಣಿಸ್ಕೊಂತಾರೆ, ನಂತರ ಕುಸ್ತಿ ಪಟು ಆಗಿ ಕಾಣಿಸ್ಕೊಂತಾರೆ, ನೆಕ್ಸ್ಟ್ ಒಂದು ರನ್ನರ್ ಆಗಿ ಕಾಣಿಸ್ಕೊಂತಾರೆ. ಅಂದ್ರೆ ಎಲ್ಲದಕ್ಕೂ ಒಂದು ಕೊಂಡಿ ಇದೆ. ಅಂದ್ರೆ ನೆಕ್ಸ್ಟ್ ಒಂದಾದ್ಮೇಲೆ ಒಂದು ಏನಕ್ಕೆ ಒಂದು ಬದಲಾವಣೆ ಆಗುತ್ತೆ ಅಂತ. ತಂದೆ ಪಾತ್ರ ಬಂದು ಜಗಪತಿ ಬಾಬು ಅವರು ಕಾಣಿಸ್ಕೊಂಡಿದ್ದಾರೆ. ಎಷ್ಟು ನ್ಯಾಚುರಲ್ ಆಗಿ ಅಭಿನಯ ಮಾಡಿದ್ದಾರೆ ಅಂತಂದ್ರೆ, ನಮ್ಮ ಶಿವಣ್ಣನ್ ಅವರು ನಿಜವಾಗ್ಲೂ ಅಂದ್ರೆ ಸೈಲೆಂಟ್ ಆಗಿ ಅಭಿನಯ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಆ ಪಾತ್ರಕ್ಕೆ ಒಂದು ಜೀವ ತುಂಬಿದ್ದಾರೆ ಅಂದ್ರೆ ತುಂಬಾನೇ ಖುಷಿ ಆಯ್ತು. ನಮ್ಮ ಕನ್ನಡದವರು ಇಷ್ಟೊಂದು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಅಂತ. ಕ್ಲೈಮ್ಯಾಕ್ಸ್ ವರ್ಗು ಅವ್ರು ಇರ್ತಾರೆ. ಸಿನಿಮಾದಲ್ಲಿ ಏನಂತಂದ್ರೆ ಒಂದು ಅದ್ಭುತವಾದಂತ ಮೆಸೇಜ್ ಇದೆ ಬ್ರದರ್. ಆ ಜೀವನದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಸೊಸೈಟಿ ಆಗಿರ್ಬೋದು, ನಮ್ಮ ಅಕ್ಕಪಕ್ಕ ಜನ ಆಗಿರ್ಬೋದು ಕುಗ್ಗಿಸ್ಬಿಡ್ತಾರೆ, ಪರಿಸ್ಥಿತಿಗಳು ನಮ್ಮನ್ನು ಕುಗ್ಗಿಸ್ಬಿಡುತ್ತೆ. ಬಟ್ ಅದನ್ನೆಲ್ಲ ಮೆಟ್ಟಿ ನಿಂತು ಒಬ್ಬ ವ್ಯಕ್ತಿ ಎದುರುಗಡೆ ಇರ್ತಕ್ಕಂತ ಒಂದು ಪ್ರಾಬ್ಲಮ್ಸ್ ನ ಫೇಸ್ ಮಾಡಿ ಮುಂದೆ ನಡೆದಾಗ ಒಂದು ಇತಿಹಾಸನೇ ಕ್ರಿಯೇಟ್ ಆಗುತ್ತೆ ಅನ್ನೋದಕ್ಕೆ ಕತೆ ಮೂಲಕ ಕೊಟ್ಟಿದ್ದಾರೆ. ಫಸ್ಟ್ ಹಾಫ್ ತುಂಬಾ ಅದ್ಭುತವಾಗಿದೆ. ಸಾಂಗ್ಸ್ ಆಗಿರ್ಬೋದು, ಲವ್ ಸ್ಟೋರಿ, ಕತೆ ಹೋಗೋದೇ ಗೊತ್ತಾಗಲ್ಲ. ಇಂಟರ್ವಲ್ ಹತ್ರ ಬಂದು ನಿಂತ್ಕೊಂಡಾಗ ಒಂದು ಟ್ವಿಸ್ಟ್ ಕೊಡ್ತಾರೆ. ಇಂಟರ್ವಲ್ ಆದ್ಮೇಲೆ ಏನು ಕತೆ ಇದೆಯಲ್ಲ ಅಪ್ ಟು ಕ್ಲೈಮ್ಯಾಕ್ಸ್ ಬರುತ್ತೆ, ಅದು ಸ್ವಲ್ಪ ಲ್ಯಾಗ್ ಅಂತ ಅನಿಸ್ತು. ಅದ್ ಬಿಟ್ರೆ ಮಸ್ಟ್ ವಾಚ್ ಸಿನಿಮಾ ಅಂತ ಹೇಳ್ತೀನಿ. ನಾವು ಕೊಟ್ಟಿರೋ ದುಡ್ಡಿಗೆ ಪೈಸಾ ವಸೂಲ್ ಅಂತಾನೆ ಹೇಳ್ತೀನಿ. ಓವರ್ ಆಲ್ ಅಂದ್ರೆ ಈ ಫೋಟೋಗ್ರಫಿ ಆಗಿರ್ಬೋದು, ಜಾನ್ವಿ ಕಪೂರ್ ಅವರ ಅಭಿನಯ ಆಗಿರ್ಬೋದು, ಶ್ರುತಿ ಹಾಸನ್ ಅವರು ಒಂದು ಸ್ಪೆಷಲ್ ಐಟಮ್ ಸಾಂಗ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಓವರ್ ಆಲ್ ಹೇಳ್ಬೇಕಂದ್ರೆ ಫ್ಯಾಮಿಲಿ ಕುತ್ಕೊಂಡು ನೋಡೋಂತ ಸಿನಿಮಾ. ಯಾವುದೇ ವಲ್ಗಾರಿಟಿ ಇಲ್ಲ, ಏನಿಲ್ಲ. ಇನ್ನೊಂದು, ಈ ಪಾತ್ರಕ್ಕೋಸ್ಕರ ರಾಮ್ ಚರಣ್ ಅವರು ತುಂಬಾನೇ ಕಷ್ಟಪಟ್ಟಿದ್ದಾರೆ ಆಕ್ಚುಲಿ. ಅಂದ್ರೆ ಆ ಒಂದು ಬಾಡಿ ಮೇಂಟೆನೆನ್ಸ್ ಆಗಿರ್ಬೋದು, ಕೆಲವೊಂದು ಫೈಟ್ ಸೀನ್ಸ್ ಮಾಡುವಾಗ ಅವ್ರ ಕೈಯೆಲ್ಲ ಫ್ರಾಕ್ಚರ್ ಆಗಿದೆ. ನಿಜವಾಗ್ಲೂ ತುಂಬಾನೇ ಡೆಡಿಕೇಟೆಡ್ ಆಗಿ ಅವರು ಈ ಪಾತ್ರನ ನಿಭಾಯಿಸಿದ್ದಾರೆ. ಈ ತರ ಸಿನಿಮಾನ ಮಾತ್ರ ಡೆಫಿನೆಟ್ ಆಗಿ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಮನೋರಂಜನೆ ಇರ್ತಕ್ಕಂತ ಒಂದು ಸಿನಿಮಾ. ಸಿನಿಮಾದಲ್ಲಿ 2 ಫೈಟ್ಸ್ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಒಂದ್ ಬಂದ್ಬಿಟ್ಟು ಬಾಯಲ್ಲಿ ಟಾರ್ಚ್ ಇಟ್ಕೊಂಡು ಅವ್ರು ಫೈಟ್ ಮಾಡ್ತಾರೆ. ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಕ್ರಿಯೇಟಿವಿಟಿ. ಇಂಟ್ರಡಕ್ಷನ್ ಸೀನ್ ಅಂದ್ರೆ ಕ್ರಿಕೆಟರ್ ತರನೇ ಕಾಣಿಸ್ತಾರೆ ಅವರು ಅಭಿನಯ ನೋಡ್ತಾ ಇದಾರೆ. ಇವ್ರು ನಿಜವಾದ ಕ್ರಿಕೆಟರ್ ಅಂತಾನೆ ಅನ್ಸೋಷ್ಟು ನೈಜವಾಗಿ ಅವ್ರು ಅಭಿನಯಿಸಿದ್ದಾರೆ. ಆ ಕ್ರಿಕೆಟಿಂಗ್ ಶಾಟ್ಸ್ ಆಡೋಂತ ಒಂದು ರೀತಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಪೆದ್ದಿ ಸಿನಿಮಾ ಕನ್ನಡದಲ್ಲೂ ಬಂದಿದೆ. ಎಲ್ರು ಒಂದ್ಸಲ ಮಿಸ್ ಮಾಡದೆ ನೋಡಿ.